ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಆ್ಯಕ್ಚುಲಿ ಇವಾಗ ನೀವು ನೋಡ್ತಾ ಇರೋದು ಚೈನಾದ ಬುಲೆಟ್ ಟ್ರೈನ್. ನೋಡಿ, ಚೈನಾದ ಬುಲೆಟ್ ಟ್ರೈನ್ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಅದು ನೋಡೋದಕ್ಕೂ ಕೂಡ ಒಂದು ಬುಲೆಟ್ ಥರ ಇರುತ್ತೆ. ಸೊ ಅದಕ್ಕೋಸ್ಕರನೇ ಈ ಚೈನಾದ ಬುಲೆಟ್ ಟ್ರೈನ್ ಏನಿದೆ ಅದು ವಿಶ್ವದಲ್ಲೇ ತುಂಬ ಫಾಸ್ಟೆಸ್ಟ್ ಟ್ರೈನ್ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸೊ ಅದಕ್ಕೋಸ್ಕರನೇ ಅದು ತುಂಬ ಫೇಮಸ್ ಕೂಡ. ಇನ್ನೊಂದೇನೆಂದರೆ ಅಲ್ಲಿ ಸಾಕಷ್ಟು ನಾವು ಏನಂದರೆ ಶಿಪ್ಗಳನ್ನು ಕೂಡ ನೋಡ್ಬೋದು. ಹಾಗೆ ನೋಡಿ, ಇದು ಚೈನಾದ ಒಂದು ಡಿಶ್. ಆ್ಯಕ್ಚುಲಿ ಚೈನಾದ ಲಕ್ಸುರಿ ಹೋಟೆಲ್ ಇದು. ಸೊ ನಾನು ಯಾವುದನ್ನು ಜಾಸ್ತಿ ವಿಡಿಯೋ ತೆಗ್ದಿಲ್ಲ, ಒಂದು ಸ್ವಲ್ಪ ತೆಗ್ದಿದ್ದೀನಿ. ಸೊ ನೋಡಿ ಯಾವ ರೀತಿ ಇದೆ. ಸೊ ಈ ಟೇಬಲ್ ಹಂಗೆ ರೊಟೇಟ್ ಆಗ್ತಾ ಬರುತ್ತೆ. ಸೊ ಇದು ಚೈನಾದ ಒಂದಷ್ಟು ಬಿಲ್ಡಿಂಗ್ಗಳು. ಸೊ ಚೈನಾದ ಬಿಲ್ಡಿಂಗ್ಗಳು ನೋಡಿ ಹೇಗಿದೆ. ಚೈನಾ ಅಂದರೆ ಭಾರತ ಥರನೇ ಚೈನಾ ಕೂಡ ಒಂದು ತುಂಬ ದೊಡ್ಡ ದೇಶ. ಜನಸಂಖ್ಯೆಯಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿದೆ ಸದ್ಯದ ಮಟ್ಟಿಗೆ. ಸೊ ಹಾಗಾಗಿ ಏನಂದರೆ ಒಂದು ಬೇರೆ ಬೇರೆ ಸಿಟಿಗೆ ಹೋದಾಗ ಬೇರೆ ಬೇರೆ ವ್ಯೂ ಸಿಗುತ್ತೆ. ಸೊ ಭಾರತ ಹೇಗೆ ಅಂದರೆ ಬೆಂಗಳೂರು ಒಂಥರ ಇದ್ದರೆ ಡೆಲ್ಲಿ ಮತ್ತೊಂಥರ ಇರುತ್ತೆ. ಅದೇ ರೀತಿ ಚೈನಾ ಕೂಡ ಒಂದೊಂದು ಸಿಟಿನಲ್ಲಿ ಹೋಗುವಾಗ ನಿಮಗೆ ಒಂದು ಬೇರೆ ಬೇರೆ ರೀತಿಯಲ್ಲೇ ಕಾಣಿಸುತ್ತೆ. ಚೈನಾ ಕೂಡ ಒಂದಷ್ಟು ಶ್ರೀಮಂತ ಜಾಗಗಳು ಇದೆ, ಒಂದಷ್ಟು ಅಂದರೆ ನಾರ್ಮಲ್ ಆದಂಥ ಬಡತನದ ಸೀಮೆ ರೇಖೆಗಿಂತ ಕೆಳಗಡೆ ಇರುವಂಥ ಪ್ರದೇಶಗಳು ಕೂಡ ಇದೆ. ಚೈನಾ ಕೂಡ ಭಾರತದ ಥರ ಒಂದು ಸಾಕಷ್ಟು ವಿಧ ವಿಧವಾದಂಥ ಸಿಟಿಗಳನ್ನು ಹೊಂದಿದೆ. ಸೊ ನಾನು ಒಂದಷ್ಟು ವಿಡಿಯೋಗಳನ್ನು ಹಾಕಿದ್ದೀನಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಡಿಯೋಗಳನ್ನು ಹಾಕ್ತೀನಿ. ಸೊ ಚೈನಾ ಏನಿದೆ ಅಂದರೆ ಸ್ವಲ್ಪ ಸಾಕಷ್ಟು ಮುಂದುವರಿದ ದೇಶಗಳಲ್ಲಿ ಅದು ಕೂಡ ಒಂದು. ಭಾರತ ಹೇಗೆ ಈಗ ಮುಂದುವರಿತಾ ಇದೆ, ಸೊ ಭಾರತದಲ್ಲೂ ಕೂಡ ಬಹಳಷ್ಟು ಕಟ್ಟಡಗಳು, ಸೊ ಸಾಕಷ್ಟು ಒಳ್ಳೊಳ್ಳೆ ರೋಡ್ಗಳು ಆಗ್ತಾ ಇದೆ. ಅದೇ ರೀತಿ ಚೈನಾದಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಅಂತಲೇ ಹೇಳ್ಬೋದು. ಚೈನಾ ಸಾಕಷ್ಟು ಮುಂದೆ ನಡೀತಾ ಇದೆ. ನಾವು ಕೂಡ ಅದರ ಜೊತೆಯಲ್ಲೇ ಹೆಜ್ಜೆ ಹಾಕಬೇಕಾಗತ್ತೆ. ಯಾಕಂದರೆ ಇಡೀ ವಿಶ್ವ ಏನಿದೆ ಅದು ಅಭಿವೃದ್ಧಿಯ ಪಥದ ಕಡೆಗೆ ಸಾಗಿದಾಗ ಭಾರತ ಕೂಡ ಆ ಅಭಿವೃದ್ಧಿಯ ಪಥದಲ್ಲಿ ಸಾಗಬೇಕಾದಂಥ ಅನಿವಾರ್ಯತೆ ಇದೆ. ಸೊ ನಾವು ಕೂಡ ಸಾಕಷ್ಟು ಶ್ರಮ ಹಾಕಿ ನಮ್ಮ ದೇಶದ ಒಂದು ಅಭಿವೃದ್ಧಿಯನ್ನು ಮಾಡಬೇಕಾಗಿದೆ. ಇದಕ್ಕೆ ನಮ್ಮ ಕೊಡುಗೆ ಕೂಡ ಇರಬೇಕು.